ನಮಸ್ತೆ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಏನು ಹೇಳ್ಕೊಂಡಿದ್ದೀನಪ್ಪ ಅಂತಂದ್ರೆ ಯೂಟ್ಯೂಬ್ನಲ್ಲಿರ್ತಕ್ಕಂಥದ್ದು ಪಿಕ್ಚರ್ ಎಲ್ಲ ಎನೇಬಿಲಿಟಿ ಅನ್ನುವಂಥ ಒಂದು ಫಂಕ್ಷನನ್ನು ಯಾವ ಥರನಾಗಿ ಆನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ಕೊಡಕ್ಕೆ ಹೊಂಟಿದ್ದೀನಿ. ಅಡ್ವಾನ್ಸ್ ಪಿಕ್ಚರ್ ಅನ್ನುವಂಥದ್ದು ಒಂದು ಇದನ್ನಿದೆಯಲ್ಲ ಈ YT ಸ್ಟುಡಿಯೋನಲ್ಲಿ ಅದನ್ನು ಯಾವ ಥರನಾಗಿ ಆನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಈಗ 2 ಪಿಕ್ಚರ್ಗಳು ಮಾತ್ರ ಆನ್ ಆಗಿರ್ತಾವೆ, ಆದರೆ ಒಂದು ಫೀಚರ್ ಮಾತ್ರ ಆನ್ ಆಗಿಲ್ಲ. ಅದನ್ನು ಯಾವ ಥರ ಆನ್ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋ ಮೂಲಕ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾವೇನು ಮಾಡ್ಬೇಕಪ್ಪ ಅಂತಂದರೆ ಇದು ಬ್ಯಾಕ್ ಹೋಗ್ಬಿಟ್ಟು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ತೀವಿ. ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿದ ನಂತರ ನಾವು ಇಲ್ಲೇನು ಮಾಡ್ಬೇಕಪ್ಪ ಅಂದ್ರೆ ಟೈಪ್ ಮಾಡ್ಬೇಕಾಗತ್ತೆ youtube.studio.com ಅಂತೇಳಿ. ಅದಾದ ನಂತರ ನಾವೇನು ಮಾಡಬೇಕು, ಇಲ್ಲಿ ಲಾಗಿನ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಸೀದಾ ಆಗಿದ್ದಕ್ಕೆ ಹೋಗ್ತೀವಿ. ಆದರೆ ನಾವೇನು ನಮ್ಮ ಫ್ರೆಂಡ್ಸ್ ಇನ್ನೊಂದು ಏನು ತಪ್ಪು ಮಾಡ್ತಾರಪ್ಪ ಅಂತಂದರೆ ಈ ಫಸ್ಟಿಗೆ ಇರ್ತಕ್ಕಂಥ ವೆಬ್ಸೈಟನ್ನು ಮೇಲೆ ಕ್ಲಿಕ್ ಮಾಡ್ತಾರೆ. ಫಸ್ಟಿಗೆ ಇರ್ತಕ್ಕಂಥ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದರೆ YT ಸ್ಟುಡಿಯೋ ಆ್ಯಪ್ ಇದೆಯಲ್ಲ ಅದು ಓಪನ್ ಆಗ್ತೈತಿ. ಬೇಕಾದ್ರೆ ನೀವು ನೋಡ್ಬೋದು, ನಾವು ಒಂದ್ಸಲ ನಿಮಗೆ ಅದು ಟ್ರೈ ಮಾಡಿ ತೋರಿಸ್ತೀನಿ ಯಾವ ಥರನಾಗ ಓಪನ್ ಆಗ್ತೈತಿ. YT ಸ್ಟುಡಿಯೋ ಆ್ಯಪ್ ಓಪನ್ ಹಾಕತ್ತೆ ಹೊರತು ಅದರದಾಗ ಇರ್ತಕ್ಕಂಥ ಸೆಟ್ಟಿಂಗ್ಗಳು ಓಪನ್ ಆಗಂಗಿಲ್ಲ. ಈಗ ನೋಡ್ಬೋದು ನೀವು ಫ್ರೆಂಡ್ಸ್, ಈ ಥರನಾಗ ಓಪನ್ ಆಕತಿ. ನಾವು ಏನು ಮಾಡ್ತಾ ಇದೀವಪ್ಪ ಅಂತಂದ್ರೆ YT ಸ್ಟುಡಿಯೋ ನಮಗೆ ಇದನ್ನು ಸೆಟ್ಟಿಂಗ್ಗಳು ಓಪನ್ ಆಗ್ಬೇಕಪ್ಪ ಅಂತಂದ್ರೆ ನಾವೇನು ಮಾಡಬೇಕು, ಇದನ್ನು ಕ್ಯಾನ್ಸಲ್ ಮಾಡಿ ಲಾಗಿನ್ ಅಂತ ಮಾಡ್ಕೋಬೇಕು. ಲಾಗಿನ್ ಅಂತ ಮಾಡ್ಕೊಂಡ್ರೆ ನಮಗೆ YT ಸ್ಟುಡಿಯೋ ಆ್ಯಪ್ ಓಪನ್ ಆಗಿ ಅದಾದ ನಂತರ ಅದರ ಮುಂದಿನ ಪ್ರೊಸೀಜರ್ ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಆಕತಿ. ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಆದ ನಂತರ ನಾವೇನು ಹೋಗ್ಬೇಕಪ್ಪ ಅಂತಂದ್ರೆ ಡೆಸ್ಕ್ಟಾಪ್ ಮೋಡನ್ನು ಆನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರ್ತೈತಿ. ನೋಡ್ಬೋದು ನೀವು, ಡೆಸ್ಕ್ಟಾಪ್ ಮೋಡನ್ನು ಆನಲ್ಲಿ ಇಟ್ಕೊಂಡಿದ್ವಿ. ಆನಲ್ಲಿ ಇಟ್ಕೊಂಡ ನಂತರ ಅದನ್ನು ಅದಾದ ನಂತರ ನಾವೇನು ಮಾಡ್ಬೇಕಪ್ಪ ಅಂದರೆ ಸೆಟ್ಟಿಂಗ್ ಅನ್ನುವಂಥ ಒಂದು ಆಪ್ಷನ್ ಇದೆಯಲ್ಲ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿದೆಯಲ್ಲ ಸೆಟ್ಟಿಂಗ್ ಅನ್ನುವಂಥ ಆಪ್ಷನ್ನ ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ಥರನಾದ ಒಂದು ಏನಾಕತಿ, ಒಂದು ಇದನ್ನು ಓಪನ್ ಆಕತಿ. ಅದರಲ್ಲಿ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಚಾನಲ್ ಅನ್ನುವಂಥ ಒಂದು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಕತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೆ ನಮಗೆ ಏನು ಬರ್ತೈತಪ್ಪ ಅಂತಂದ್ರೆ ಫ್ಯೂಚರ್ ಎನೇಬಿಲಿಟಿ ಅನ್ನುವಂಥ ಒಂದು ಇದನ್ನು ಬರ್ತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಕತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗ ಈ ಥರನಾಗ ಬರ್ತೈತಿ. ಇಲ್ಲಿದೆ ನೋಡಿ ಅಡ್ವಾನ್ಸ್ಡ್ ಪಿಕ್ಚರ್ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಕತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗ ಒಂದು ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಇದ್ದೀವಿ ಮೇಲ್ಗಡೆ ಸ್ಕ್ರೋಲ್ ಮಾಡ್ತಿದ್ದಾಗ ನಾವು ಇಲ್ಲಿ ವಿಡಿಯೋ ಮೂಲಕನೂ ಮಾಡ್ಕೊಳ್ಬೋದು. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ. ಇಲ್ಲಿ ನೋಡಿದ್ದೀನಿ 6 ಸೆಕೆಂಡ್ ವಿಡಿಯೋ ಮೂಲಕನೂ ಮಾಡ್ಕೋಬೋದು ನಾವು, ಇಲ್ಲಾಂದ್ರೆ ನಾವು ID ದಿಂದನೂ ಮಾಡ್ಕೋಬೋದು. ಮತ್ತು ಇನ್ನೂ ಒಂದು ಅಪ್ಲಿಕೇಶನ್ ಇದೆ ಅದರಿಂದನೂ ಮಾಡ್ಕೋಬೋದು. ಅಂದರೆ ಏನು ನಮ್ಮ ವಿಡಿಯೋ ಹಿಸ್ಟ್ರಿದಿಂದನೂ ಮಾಡ್ಕೋಬೋದು ಅಂತ ಹೇಳ್ತಾ ಇದೆ. ಅದರಲ್ಲಿ ನಾವು ಈಗ ಏನು ಮಾಡ್ತೀವಿ, 2ನೇ ಆಪ್ಷನ್ ಇದೆಯಲ್ಲ ನಾವು ಅದರ ಮೇಲೆ ಕ್ಲಿಕ್ ಮಾಡ್ತಾಯಿದ್ವಿ. ಯಾಕಪ್ಪ ಅಂತಂದರೆ ನಾವು ಒಂದು ಆಧಾರ್ ಕಾರ್ಡನ್ನು ಬಿಟ್ಟು ಡ್ರೈವಿಂಗ್ ಲೈಸೆನ್ಸ್ ಮತ್ತು ಪ್ಯಾನ್ ಕಾರ್ಡ್ನ ಮೂಲಕ ಮಾಡ್ಕೋಬೋದು. ನಾವೀಗೇನು ಮಾಡ್ಕೋತಾ ಇದ್ದೀವಿ, ಪ್ಯಾನ್ ಕಾರ್ಡ್ ಮೂಲಕ ಮಾಡ್ಕೋತಾ ಇದ್ದೀವಿ. ಅದಕ್ಕಾಗಿ ID ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಬಡಿತೀವಿ. ನೆಕ್ಸ್ಟ್ ಅಂತ ಬಡಿದ ನಂತರ ಇಲ್ಲಿ ಜಿಮೇಲ್ ಅಂತ ಹೇಳಿ ಒಂದು ಇದನ್ನು ಬರ್ತಾ ಇದ್ದಿಲ್ಲ, ಗೆಟ್ ಜಿಮೇಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡ್ತಿದ್ದಂಗೆ ಮತ್ತೆ ಡನ್ ಅಂತ ಹೊಡಿತೀವಿ. ಡನ್ ಅಂತ ಹೊಡೆದ ನಂತರ ಮತ್ತೆ ಈ ಥರನ ಪೇಜ್ ಓಪನ್ ಆಕತಿ. ನಾವು ಈಗೇನು ಮಾಡ್ತೀವಿ ಅಂದರೆ ಬ್ಯಾಕ್ ಬರ್ತೀವಿ. ಪೂರಾ ಬ್ಯಾಕ್ ಬಂದು ನಮ್ಮ ಜಿಮೇಲ್ ID ಓಪನ್ ಮಾಡ್ಕೋತೀವಿ. ಜಿಮೇಲ್ ID ಓಪನ್ ಮಾಡ್ಕೊಂಡ ನಂತರ ಏನು ಮಾಡ್ಕೋಬೇಕು ಅಂತ ಒಂದು ಸ್ವಲ್ಪ ಪ್ರೆಸ್ ಅಂತಾರಲ್ಲ ಅದನ್ನು ಮಾಡ್ಕೋಬೇಕಾಗತ್ತೆ. ರಿಪ್ರೆಸ್ ಮಾಡ್ಕೊಂಡ ನಂತರ ಇಲ್ಲಿ ನಮ್ಗೆ ಬಂದೈತೆ ನೋಡಿ. ಅದ್ರ ಮೇಲೆ ಬಂದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿದೆ ನೋಡಿ ಅಂತ ಏನಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ವೆರಿಫಿಕೇಷನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಸ್ಟಾರ್ಟ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗ ಒಂದು ಸ್ವಲ್ಪ ಲೋಡ್ ತಗೋತೈತಿ. ಅದಕ್ಕೆ ನಾವು ಇನ್ನೊಂದು ಏನು ಮಾಡಬೇಕು, ಡೆಸ್ಕ್ಟಾಪ್ ಮೋಡ್ ಇದೆಯಲ್ಲ ಇದನ್ನು ಅನ್ಟಿಕ್ ಮಾಡಿದ್ವಿ. ಮೊದಲೇ ಅನ್ಟಿಕ್ ಆಗಿರಲಿಲ್ಲ ಅಂದ್ರೆ ಅನ್ಟಿಕ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನಾವು ನೆಕ್ಸ್ಟ್ ಅಂತ ಬಡಿತೀವಿ. ನೆಕ್ಸ್ಟ್ ಅಂತ ಬಡಿದ ನಂತರ ನಮಗೆ ಇಲ್ಲೇನು ಕೇಳತ್ತೈತಪ್ಪ ಅಂತಂದ್ರೆ 2 ಆಪ್ಷನ್ ಕೇಳತ್ತೈತಿ, ಒಂದು ಪಾಸ್ಪೋರ್ಟ, ಒಂದು ಡ್ರೈವಿಂಗ್ ಲೈಸೆನ್ಸ್. ನಾವೀಗ ಮಾಡ್ತೀವಿ ತೆಳಗಿನ ಆಪ್ಷನ್ನ ಪಾಸ್ಪೋರ್ಟ್ ಅಂತ ಕೊಡ್ತಾ ಇದ್ದೀವಿ. ಪಾಸ್ಪೋರ್ಟ್ ಅಂತ ಕೊಟ್ಟ ನಂತರ ಇಲ್ಲಿ ಏನು ಮಾಡ್ತಾಯಿದೆ, ಪರ್ಮಿಷನ್ ಇದನ್ನು ಕೇಳ್ತಾ ಇದೆ, ಅಗ್ರಿ ಅಂತ ಅಂತೀವಿ. ಅಗ್ರಿ ಅಂತ ಹೇಳಿಬಿಟ್ಟು ಈ ಒಂದು ಕ್ಯಾಮ್ರಾನ ಓಪನ್ ಮಾಡ್ಕೋತಾ ಇದ್ದೀವಿ. ಕ್ಯಾಮ್ರಾನ ಓಪನ್ ಮಾಡ್ಕೊಂಡು ಈ ಥರನಾಗಿ
ಒಂದು ಫೋಟೋನ ತಗೋತೀವಿ. ಫೋಟೋನ ತೊಗೊಂಡು ಓಕೆ ಅಂತ ಹೊಡಿತೀವಿ. ಓಕೆ ಅಂತ ಹೊಡಿತಿದ್ದಾಗ ಒಂದು ಸ್ವಲ್ಪ ಲೋಡ್ ತೊಗೋತೀವಿ. ಈಗ ಲೋಡ್ ತೊಗೊಂಡಿರ್ತಿ, ಲೋಡ್ ತೊಗೊಂಡ್ಕಿ ಒಂದು ಸ್ವಲ್ಪ ಮತ್ತು ಇನ್ನೊಂದು ಸ್ವಲ್ಪ ಲೋಡ್ ತೊಗೊಂಡು ಅದೇ ತೋರಿಸ್ತೈತಿ. ನಮ್ದು ಏನೇನಿದೆ ಅಂತ ಏನು ಮಾಡ್ತಾಯಿದೆ, ಸಬ್ಮಿಟ್ ಅಂತ ಹೊಡಿತೀವಿ. ಸಬ್ಮಿಟ್ ಅಂತ ಹೊಡಿತಿದ್ದಾಗೆ ಮತ್ತೆ ಒಂದು ಸ್ವಲ್ಪ ಲೋಡ್ ತೊಗೊಂಡು ಈಗ ಇದನ್ನು ಆಗೈತೆ, ಕ್ಲಿಯರ್ ಆಗೈತೆ ಅಂತ ಹೇಳ್ತಾ ಇದೆ. ಕ್ಲಿಯರ್ ಆದ ನಂತರ ನಾವು ಈಗೇನು ಮಾಡ್ತೀವಿ, ಮತ್ತೆ YT ಸ್ಟುಡಿಯೋ ಆ್ಯಪ್ನಲ್ಲಿ ಬರ್ತೀವಿ. ಸ್ವಲ್ಪ ಟೈಮ್ ತೊಗೋತಾ ಇದೆ ಫ್ರೆಂಡ್ಸ್. ಈಗ ಅನೇಬಲ್ ಆಗಿದೆ ನೋಡ್ಬೋದು ನೀವು. ಈ ಥರನಾಗಿ 3 ಆಪ್ಷನ್ ಅನೇಬಲ್ ಆಗಿರಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್.